ಹಾಯ್ ಎಲ್ರಿಗೂ, ನಾನಿವತ್ತು ಹಸಿ ಕೊಬ್ಬರಿಯಿಂದ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಹಾಲು, ನಮಗೆ ಯಾವ ಪ್ರಮಾಣದಲ್ಲಿ ಕೊಬ್ಬರಿ ಪಾಯಸ ಬೇಕೋ ಅಷ್ಟು ಕೊಬ್ಬರಿ ಮತ್ತು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಲು ಬೇಕೋ ಅಷ್ಟನ್ನು ತೊಗೋಬೇಕು. ನಾನು ಒಂದು ಕಾಯಿನ ತೊಗೊಂಡಿದ್ದೀನಿ, ಚಿಕ್ಕದಾಗಿರೋ ಒಂದು ಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ನಾನು ತೊಗೊಂಡಿರೋ ಒಂದು ಕಾಯಿನ ಕೊಬ್ಬರಿನ ಪೀಸ್ ಮಾಡಿಕೊಂಡು ಇಲ್ಲ ತುರ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಗ್ರೈಂಡ್ ಮಾಡಿ ಇಟ್ಕೊಂಡಾದಮೇಲೆ ಇನ್ನು ಅದೇ ತುಪ್ಪದಲ್ಲಿ ಹುರಿದಿರ್ತೀವಲ್ಲ ಬಾಣಲಿ, ಅದೇ ಬಾಣಲಿಗೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಹಾಲು, ನಾನು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಆ ಹಾಲಿಗೆ ನಾನು ಸ್ವಲ್ಪ ಸಕ್ಕರೆ, ಹಾಲಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ, ಡ್ರೈ ಫ್ರೂಟ್ಸ್, ಅದು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಸಣ್ಣ ಮಾಡಿ ಹಾಕಿದ್ದೀನಿ. ಮತ್ತು ಅದಕ್ಕೇ ಕೊಬ್ಬರಿ, ನಾವೇನೇನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದೇ ಕೊಬ್ಬರಿನ ಅದಕ್ಕೆ ಹಾಕ್ಕೊಂಡು ಒಂದು 5 ನಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ಬಿಸಿ ಬೇಕು ಅನ್ನೋರು ಬಿಸಿದಾಗಿಯೇ ಸರ್ವ್ ಮಾಡ್ಕೋಬೋದು. ನನಗೆ ಸ್ವಲ್ಪ ತಣ್ಣಗೆ ಬೇಕು ಅಂತ ನಾನು ಒಂದು 10 to 15 ಮಿನಿಟ್ಸ್ ಬಿಟ್ಟು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿಕೊಂಡ್ರೆ ರೆಡಿ.